ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಡಿವೈನ್ ಮೆಸೇಜ್ ಬೈ ಅಂಕಿತಾ. ನಾನು ಅಂಕಿತಾ. ಇವತ್ತಿನ ನಮ್ಮ ಕಾನ್ಸೆಪ್ಟ್ ಬಂದು ಅಥವಾ ನಮ್ಮ ಒಂದು ಟಾಪಿಕ್ ಬಂದು, ಈ ನೋವಿನ ನಂತರ ನಿಮಗೆ ದೇವರ ಒಂದು ಸಂದೇಶ ಏನು, ಅಥವಾ ದೇವರು ಯಾವ ಒಂದು ಯೋಜನೆಯನ್ನು ನಿಮಗಾಗಿ ರೂಪಿಸಿದ್ದಾನೆ ಅನ್ನುವಂಥದ್ದು ಇವತ್ತಿನ ನಮ್ಮ ಒಂದು ಟಾಪಿಕ್ಕು. ಸೊ ಈಗ ನಾನು ಇಲ್ಲಿ ನಿಮಗೆ 3 ಫೈಲ್ಗಳನ್ನು ಆ್ಯಸ್ ಯೂಶುವಲ್ ಕೊಟ್ಟಿದ್ದೇನೆ. ಫೈಲ್ 1, ಫೈಲ್ 2, ಫೈಲ್ 3 3 ಫೈಲ್ಗಳನ್ನು ಕೊಟ್ಟಿದ್ದೇನೆ. ಪ್ರತಿಯೊಂದು ಫೈಲ್ಗೂ ಕೂಡ ನಾನು ಒಂದೊಂದು ಸ್ಟೋನ್ಗಳನ್ನು ಇಲ್ಲಿ ಇಟ್ಟಿದ್ದೇನೆ. ನೀವು ನಿಮ್ಮ ನೋವು ಅಥವಾ ನಿಮ್ಮ ಸಂದರ್ಭವನ್ನು ನೆನೆಸ್ಕೊಂಡು ನಿಮಗೆ ಇಲ್ಲಿ ಯಾವ ಒಂದು ಫೈಲು ರೆಸೊನೇಟ್ ಆಗುತ್ತೆ ಅಂತ ನೋಡಿ, ಅಥವಾ ಈ 3ರಲ್ಲಿ ನಿಮಗೆ ಯಾವುದಾದ್ರೂ ಒಂದು ಫೈಲು ನಿಮಗೆ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಅದನ್ನು ನೋಡ್ಕೊಂಡು ನೀವು ಒಂದು ಫೈಲನ್ನು ಚೂಸ್ ಮಾಡ್ಕೊಳ್ಬೋದು. ಅಥವಾ ನಿಮಗೆ ಆ ರೀತಿ ಚೂಸ್ ಮಾಡ್ಕೊಳ್ಳೋದು ಕಷ್ಟ ಅಂತ ಅನಿಸಿದ್ರೆ ಇಲ್ಲಿದೆ ನೋಡಿ, ಈ ಒಂದು ಸ್ಟೋನನ್ನು ಕೂಡ ನೀವು ಯೂಸ್ ಮಾಡಿಕೊಂಡು ನೋಡಿದ ತಕ್ಷಣ ನಿಮಗೆ ಈ 3 ಸ್ಟೋನ್ಸಲ್ಲಿ ಯಾವ ಒಂದು ಸ್ಟೋನು ನಿಮಗೆ ಅಟ್ರ್ಯಾಕ್ಟ್ ಆಗುತ್ತೆ ಅಂತ ನೋಡಿಕೊಂಡು ಆ ಒಂದು ಸ್ಟೋನನ್ನು ನೀವು ಚೂಸ್ ಕೂಡ ಮಾಡ್ಕೊಳ್ಬೋದು. ಸೊ ಇಲ್ಲಿ 3 ಫೈಲ್ಗಳಿರೋದನ್ನು ನಾವು ನೋಡ್ತೀವಿ. ಸೊ ಹಾಗಾದರೆ ನೀವು ನಿಮ್ಮ ಒಂದು ಫೈಲನ್ನು ಚೂಸ್ ಮಾಡ್ಕೊಳ್ಳಿ. ನಾನು ನನ್ನ ರೀಡಿಂಗನ್ನು ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ಮೊದಲಿಗೆ ಯಾರು ಈ ಒಂದು ಡೆಕ್ಕನ್ನು ಅಥವಾ ಈ ಒಂದು ಫೈಲನ್ನು ಚೂಸ್ ಮಾಡಿದ್ದಾರೆ ಇವರ ಒಂದು ರೀಡಿಂಗನ್ನು ನೋಡೋಣ. ಓಕೆ. ಸೊ ಇಲ್ಲಿ ನಾನು ನಿಮ್ಮ ನೋವಿಗೆ ಸಂಬಂಧಪಟ್ಟ ಹಾಗೆ ಈ 6 ಕಾರ್ಡ್ಗಳನ್ನು ನಾನು ಶಫಲ್ ಮಾಡಿ ಯೂನಿವರ್ಸ್ನ ಒಂದು ಸಪೋರ್ಟ್ನಿಂದ ಈ ಕಾರ್ಡ್ಸನ್ನು ತೆಗೆದಿಟ್ಟಿದ್ದೇನೆ. ಸೊ ಈಗ ನಾನು ಈ 6 ಕಾರ್ಡುಗಳನ್ನು ಕೂಡ 6 ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ತೆಗೆದಿಟ್ಕೊಂಡಿದ್ದೀನಿ. ಮೊದಲನೇದಾಗಿ, ನಿಮಗೆ ಯಾವ ರೀತಿಯಾದಂಥ ನೋವಿತ್ತು ಅಥವಾ ಯಾವ ನೋವನ್ನು ನೀವು ಅನುಭವಿಸಿದ್ರಿ ಅಂತ ಹೇಳೋದಕ್ಕೆ ಈ ಒಂದು ಕಾರ್ಡ್, ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಕಾರ್ಡು ಬಂದಿರೋದನ್ನ ನೀವು ನೋಡಬಹುದು. ಸೊ ಏನು ನೀವು ಅನುಭವಿಸಿದ್ದೀರಾ ಅಂತ ನೋಡಿದ್ರೆ, ನೀವು ಫ್ಯಾಮಿಲಿ ರಿಲೇಟೆಡ್ ಇಶ್ಯೂಸ್ನ ಫೇಸ್ ಮಾಡಿದ್ದೀರಾ. ಇದು ಸಣ್ಣದಾದಂಥ ನೋವಲ್ಲ, ತುಂಬ ದೊಡ್ಡದಂಥದಂಥ ನೋವು. ಒಂದು ರೀತಿಯಾಗಿ ಸೀರಿಯಸ್ ಆಗಿ ನನಗೆ ತುಂಬ ಹರ್ಟ್ ಆಯಿತು ಅಂತ ಹೇಳ್ತೀವಲ್ವ, ಆ ರೀತಿಯಾಗಿ. ಅಂದರೆ ಒಂದು ರೀತಿ ನೀವೆಲ್ಲ ಸೆಟಪ್ ಮಾಡ್ಕೊಂಡಿದ್ರಿ, ಫ್ಯಾಮಿಲಿ ಲೈಫು ತುಂಬ ಚೆನ್ನಾಗಿ ಎಲ್ಲ ನಡೀತಾ ಇತ್ತು. ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪು ಇರ್ಬೋದು, ಅಥವಾ ಯಾವುದೋ ಒಂದು ರಿಲೇಷನ್ಶಿಪ್ ಇರ್ಬೋದು, ಅಥವಾ ಒಂದು ಫ್ಯಾಮಿಲಿ ಇರ್ಬೋದು. ಒಟ್ಟಲ್ಲಿ ಅವರನ್ನು ನೀವು ಹೆಚ್ಚು ಎಮೋಷ್ನಲ್ ಆಗಿ ಹಚ್ಕೊಂಡಿದ್ರಿ, ಸಂಬಂಧದಲ್ಲಿದ್ರಿ, ಆ ಸಂಬಂಧ ಚೆನ್ನಾಗಿ ನಡೀತಾ ಇತ್ತು. ಸೊ ಇದು ಒಂದು ಸಂದರ್ಭ, ನಿಮ್ಮ ಒಂದು ನೋವು. ಸೊ ಇದರಲ್ಲಿ ಏನಾಗಿರ್ಬೋದು ಅಂತಂದರೆ, ಸಡನ್ನಾಗಿ ಆ ಒಂದು ಸಂಬಂಧ ಕಟ್ಟಾಗಿರ್ಬೋದು. ಆ ಸಂಬಂಧ ಕಟ್ಟಾಗಿದ್ದರಿಂದ ನಿಮಗೆ ದೊಡ್ಡ ಮಟ್ಟದಲ್ಲಿ ನೋವಾಯಿತು. ಎಷ್ಟರ ಮಟ್ಟಿಗೆ ನೋವಾಯಿತು ಅಂತಂದರೆ, ಅದರಿಂದ ನಿಮಗೆ ಹೊರಗೆ ಬರ್ತೀರಂತ ಕೂಡ ನಂಬಿಕೆ ಇರಲಿಲ್ಲ. ಅಷ್ಟರ ಮಟ್ಟಿಗೆ ನೀವು ಈ ಒಂದು ಬ್ರೇಕಪ್, ಅಥವಾ ಇದು ಲವ್ ಅಂತ ಹೇಳೋದಿಲ್ಲ, ಇದು ಕೆಲವು ಸಂದರ್ಭಗಳಲ್ಲಿ ಕುಟುಂಬವನ್ನು ಕೂಡ ತೋರಿಸುವಂಥದ್ದು. ಇದು ಯಾವುದೋ ಒಂದು ಮದುವೆ ಸಂದರ್ಭ ಇದ್ದಿರ್ಬೋದು, ನೀವು ನಿಮ್ಮ ಗಂಡ ಮಕ್ಕಳು, ಅಥವಾ ನೀವು ನಿಮ್ಮ ಹೆಂಡತಿ ಮಕ್ಕಳು, ನಿಮ್ಮದೇ ಆದಂಥ ಒಂದು ಪರಿವಾರ ಚೆನ್ನಾಗಿದ್ರಿ. ಸಡನ್ನಾಗಿ ನೀವು ಅಂದ್ಕೊಂಡಿರಲಿಲ್ಲ, ಅಲ್ಲೇನೋ ಒಂದು ರೀತಿ ಬಿರುಗಾಳಿ ಇದ್ದಿರ್ಬೋದು, ದೂರ ಆಗಿರ್ಬೋದು. ನೀವೇನೆಲ್ಲ ಅಂದ್ಕೊಂಡಿದ್ರೆ ಅದನ್ನೆಲ್ಲ ಒಂದೇ ಸಲ ಒಂದು ಸುಳಿವಿಲ್ದಂಗೆ ನೀವು ಕಳ್ಕೊಂಬಿಟ್ರಿ. ಹಾಗಾಗಿ ನಿಮಗೆ ಅತಿ ಹೆಚ್ಚಿನ ನೋವನ್ನು ಅನುಭವಿಸ್ಬೇಕಾಯಿತು. ಇದು ನೀವು ಅನುಭವಿಸಿದಂಥ ಒಂದು ನೋವಿನ ಸಂದರ್ಭ. ಇನ್ನು ನಾನು ಯೂನಿವರ್ಸ್ ಯಾಕೆ ನಿಮಗೆ ಈ ಒಂದು ನೋವನ್ನು ಅಲೋ ಮಾಡ್ತು ಅಂತ ಕೇಳಿದ್ದಕ್ಕೆ, ನೀವು ಯಾವ ಥರ ವ್ಯಕ್ತಿ ಅಂತಂದರೆ, ಒಂದು ರೀತಿ ಪ್ರೀತಿಯನ್ನು ಧಾರೆ ಎರೆಯುವಂಥ ಒಂದು ವ್ಯಕ್ತಿ. ಓಕೆ. ಸೊ ಈ ಯಾವ ರೀತಿ ಅಂತಂದರೆ, ಹೇಳ್ತಾರಲ್ಲ, ಕೇಳಿದಷ್ಟು ಬಸ್ತು ಕೊಡೋದು ಅಂತ ಹೇಳ್ತಾರಲ್ಲ, ಆ ರೀತಿಯಾದಂಥ ವ್ಯಕ್ತಿ ನೀವು. ತುಂಬ ಆ ಕಡೆಯಿಂದ ನಿಮ್ಮನ್ನು ಅವ್ರು ಕೇಳಲಿಲ್ಲ ಅಂದರೂ ಕೂಡ ನೀವೇ ಎಲ್ಲ ಮಾಡುವಂಥದ್ದು, ನೀವೇ ಇನಿಷಿಯೇಷನ್ಸ್ ತೊಗೊಳ್ಳುವಂಥದ್ದು, ತುಂಬ ಹೆಚ್ಚಾಗಿ ಅವರನ್ನು ಪ್ರೀತಿಸುವಂಥದ್ದು, ಹಚ್ಕೊಳ್ಳುವಂಥದ್ದು, ಪ್ರತಿಯೊಂದನ್ನು ನೀವು ಭಾಳ ಮಾಡ್ತಾಯಿದ್ರಿ. ಸೊ ಹಾಗಾಗಿ ಯೂನಿವರ್ಸು ಈ ಒಂದು ಕಪ್ಪನ್ನು ಖಾಲಿ ಮಾಡಬೇಕು ಅಂತ, ಅಂದರೆ
ನಿಮ್ಮ ಅನಗತ್ಯವಾದಂಥ ನಿಮ್ಮ ಎಮೋಷನ್ಸು ಆ ವ್ಯಕ್ತಿ ಅಥವಾ ಆ ಕಡೆ ಇರೋರು ಡಿಸರ್ವ್ ಇಲ್ಲ. ಹಾಗಾಗಿ ಇದನ್ನು ಖಾಲಿ ಮಾಡಿದಾಗ ನಿಮಗೆ ತಂತಾನೇ ಅರಿವಾಗತ್ತೆ, ಅನಗತ್ಯವಾಗಿ ನಾನು ಡಿಸರ್ವ್ ಇಲ್ಲದಿರೋವಂಥ ವ್ಯಕ್ತಿಗೋಸ್ಕರ ಹೆಚ್ಚು ಸಮಯವನ್ನು ಕಳೆದೆ ಅಥವಾ ಹೆಚ್ಚು ಪ್ರೀತಿಯನ್ನು ಕೊಟ್ಟೆ ಅನ್ನೋದು ನಿಮಗೆ ರಿಯಲೈಸ್ ಆಗಬೇಕು ಅನ್ನೋ ಕಾರಣಕ್ಕೆ ಯೂನಿವರ್ಸು ನಿಮ್ಮ ಲೈಫಲ್ಲಿ ಈ ಒಂದು ಸಂದರ್ಭವನ್ನು ತಂತು ಅಥವಾ ಅಲೋ ಮಾಡ್ತು ಅಂತ. ಇದು ಒಂದು ಸಂದರ್ಭ. ಮತ್ತು ನೀವು ಇದರಿಂದ ಏನು ಲೆಸನ್ನ ಕಲ್ತ್ರಿ ಅಂತ ನಾನು ಕೇಳಿದ್ದಕ್ಕೆ ಈ ಒಂದು ಕಾರ್ಡ್ ಬಂತು. ಏನು ಕಲ್ತ್ರಿ ಅಂತಂದರೆ, ಅನಗತ್ಯವಾಗಿ ನಾನು ಯಾರಿಗೂ ಅಟ್ಯಾಚ್ ಆಗಬಾರ್ದು. ಅನಗತ್ಯವಾದ ಮೋಹ, ಅನಗತ್ಯವಾದ ಸಂಬಂಧ, ಅನಗತ್ಯವಾದದ್ದು ಅಟ್ಯಾಚ್ಮೆಂಟ್ಸು, ಮುಖ್ಯವಾಗಿ ಇದೊಂದು ರೀತಿಯಾಗಿ ನೋವನ್ನು ಕೊಡುವಂಥ ಅಟ್ಯಾಚ್ಮೆಂಟು. ಇದರ ಅವಶ್ಯಕತೆ ನಿಮಗೆ ಇರಲಿಲ್ಲ, ಇದನ್ನು ನಾನು ಮಾಡಬಾರ್ದು ಅನ್ನೋದನ್ನು ನೀವು ಒಂದು ಪಾಠವನ್ನು ಈ ಒಂದು ಘಟನೆಯಿಂದ ಅಥವಾ ಈ ಒಂದು ನೋವಿನ ಮೂಲಕ ಕಲ್ತ್ರಿ. ಮತ್ತು ಈ ನೋವು ನಿಮ್ಮನ್ನು ಹೇಗೆ ಚೇಂಜ್ ಮಾಡ್ತು ಅಂತ ನಾನು ಕೇಳಿದ್ದಕ್ಕೆ ಐ ಗಾಟ್ ದಿಸ್ ಬ್ಯೂಟಿಫುಲ್ ಕಾರ್ಡ್. ಏನು ಅಂತಂದರೆ, ನೀವು ಇಂಡಿಪೆಂಡೆಂಟ್ ಆಗಿರೋದು ಹೇಗೆ ಅಂತ ಕಲ್ತ್ರಿ. ಇದರಿಂದ ನಿಮ್ಮನ್ನು ಫಿನಾನ್ಷಿಯಲಿ ನಿಮ್ಮ ವ್ಯಾಲ್ಯೂನ ನೀವು ತಿಳ್ಕೊಂಡ್ರಿ, ನಿಮ್ಮ ಫಿನಾನ್ಸನ್ನ ನೀವು ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡ್ರಿ, ಯಾರೂ ಇಲ್ಲದೆ ನೀವು ಹೇಗೆ ಸುಖವಾಗಿರ್ಬೋದು ಅನ್ನೋವಂಥದ್ದನ್ನು ನೀವು ಕಲ್ತ್ಕೊಂಡ್ರಿ. ಸೊ ಆ ರೀತಿಯಾಗಿ ನಿಮ್ಮನ್ನು ಒಂದು ರೀತಿ ಫಿನಾನ್ಷಿಯಲಿ ಮತ್ತು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಿಮ್ಮನ್ನು ಒಂದು ರೀತಿ ಸ್ವತಂತ್ರ ವ್ಯಕ್ತಿಯನ್ನಾಗಿ, ಅಂದರೆ ಯಾರ ಹಂಗೂ ಇಲ್ಲದೆ ಕೂಡ ನಾನು ಬದುಕಬಲ್ಲೆ ಅಥವಾ ಯಾರ ಹಂಗೂ ಇಲ್ಲದೆ ಕೂಡ ನಾನು ಇರಬಲ್ಲೆ ಅನ್ನುವಂಥ ಒಂದು ಕಾನ್ಫಿಡೆನ್ಸನ್ನು ನಿಮ್ಮಲ್ಲಿ ಬಂತು. ಈ ಘಟನೆಯಿಂದ ನೀವು ಅದನ್ನು ಕಲಿತು ನಿಮ್ಮಲ್ಲಿ ಈ ಒಂದು ಚೇಂಜಸ್ಸು ಆಯಿತು. ಹಾಗಾದರೆ ದೇವರು ನಿಮ್ಮನ್ನು ಯಾವುದಕ್ಕೆ ಈ ನೋವನ್ನು ಕೊಟ್ಟು ಸಿದ್ಧಪಡಿಸ್ತಾ ಅಂತ ಕೇಳಿದ್ದಕ್ಕೆ, ಸೊ ನೀವು ಒಂದು ಒಳ್ಳೆಯ ಸಂಬಂಧವನ್ನು ರಿಸೀವ್ ಮಾಡೋದಕ್ಕೆ ಯೋಗ್ಯವಾದಂಥ ವ್ಯಕ್ತಿಯೇ ಆಗಿದ್ರಿ ನೀವು. ಸೊ ಹಾಗಾಗಿ ನಿಮಗೆ ಈ ರೀತಿಯಾದಂಥ ಒಂದು ನೋವನ್ನು ಕೊಟ್ಟು ಡಿಸರ್ವ್ ಇಲ್ಲದೆ ಇರೋವಂಥ ವ್ಯಕ್ತಿಗಳ ಜೊತೆ ನಿಮ್ಮ ಎಮೋಷನ್ಸ್ನ ನೀವೇನು ವೇಸ್ಟ್ ಮಾಡಿಕೊಂಡ್ರಿ, ಸೊ ಅದನ್ನೆಲ್ಲ ಹೋಗಿಸಿ ನೀವು ನಿಮ್ಮನ್ನು ನಿಮ್ಮ ವ್ಯಾಲ್ಯೂ ಏನಂತ ನೀವು ರಿಯಲೈಸ್ ಮಾಡಿಕೊಂಡು ಹೊಸ ರಿಲೇಷನ್ಶಿಪ್ ಅಥವಾ ಎಮೋಷ್ನಲಿ ನೀವು ಏನು ಡಿಸರ್ವ್ ಇದ್ದೀರೋ ಆ ಒಂದು ವ್ಯಕ್ತಿಯನ್ನು ನೀವು ಪಡ್ಕೊಳ್ಳೋದಕ್ಕೆ ಏನು ಬೇಕಾಗಿತ್ತು ಆ ಒಂದು ಎನರ್ಜಿ ಕಡೆಗೆ ದೇವರು ನಿಮ್ಮನ್ನು ಸಿದ್ಧಪಡಿಸ್ತಾ. ಒಂದು ರೀತಿ ಹೇಗೆ ಅಂತಂದರೆ, ಈಗ ನಿಮ್ಮ ಲೈಫಲ್ಲಿ ಒಂದು ಹೊಸ ಸಂಬಂಧ ಬಂದರೆ ನೀವು ಅದನ್ನು ತೊಗೊಳ್ಳೋದಕ್ಕೆ ರೆಡಿ ಇದ್ದೀರಾ, ಮತ್ತು ಅದನ್ನು ಹ್ಯಾಂಡ್ಲ್ ಮಾಡುವಂಥ ಒಂದು ನಾಲೆಡ್ಜು, ಒಂದು ಕೆಪಾಸಿಟಿ, ಒಂದು ಎಮೋಷ್ನಲ್ ಇಂಟೆಲೆಕ್ಚುವಲ್ ಅಂತೀವಲ್ವ ನಾವು, ಸೊ ಆ ರೀತಿಯಾದಂಥ ಒಂದು ನಾಲೆಡ್ಜು ನಿಮಗೆ ದೇವರು ಈ ಘಟನೆ ಮೂಲಕ ಕೊಟ್ಟ, ಅಥವಾ ನಿಮ್ಮನ್ನು ಈ ಒಂದು ಹೊಸ ಸಂಬಂಧಕ್ಕೆ ನಿಮ್ಮನ್ನು ತಯಾರಿ ಮಾಡ್ದ ಅನ್ನುವಂಥದ್ದು. ಹಾಗಾದರೆ ದೇವ್ರ ಮೆಸೇಜ್ ಏನು ನಿಮಗೆ? ಈ ಒಂದು ಈ ನೋವನ್ನೆಲ್ಲ ಕೊಟ್ಟಾದಮೇಲೆ ನಿಮಗೆ ಇದೆಲ್ಲ ಆದಮೇಲೆ ಆಫ್ಟರ್ ಆಲ್ ದಿಸ್ ವಾಟ್ ಇಸ್ ದ ಮೆಸೇಜ್ ಫ್ರಮ್ ದ ಗಾಡ್, ಅಥವಾ ದೇವರಿಂದ ನಿಮಗೊಂದು ಮೆಸೇಜ್ ಏನು ಅಂತ ಕೇಳಿದ್ದಕ್ಕೆ ಒಂದು ಬ್ಯೂಟಿಫುಲ್ ಕಾರ್ಡ್ ಬಂದಿದೆ. ಏನು ಅಂತಂದರೆ, ನಿಮ್ಮನ್ನು ನೀವು ಒಂಟಿ ಅಂತ ಅಂದ್ಕೊಳಕ್ಕೆ ಹೋಗಬಾರ್ದು. ಸೊ ನಿಮಗೆ ಜನಗಳ ಸಹಾಯ ಸಿಗತ್ತೆ, ನಿಮಗೆ ಸಪೋರ್ಟ್ ಮಾಡುವಂಥ ಒಂದು ವರ್ಗನೇ ಇದೆ. ನೀವು ಅದನ್ನು ನೀವು ನೋಡಬೇಕು. ನೀವು ಒಂಟಿ ಅಂತ ಅಂದ್ಕೊಂಡು ಎಮೋಷ್ನಲಿ ಹರ್ಟಾಗಿ ಹಾರ್ಟ್ ಬ್ರೇಕ್ ಆಗಿ ಇದ್ದರೆ ಇದರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಬದಲಿಗೆ ನಿಮಗೆ ಒಂದೊಳ್ಳೆ ಟೀಮ್ ಸಿಗುತ್ತೆ, ನಿಮ್ಮ ಒಡನಾಡಿಗಳು ಸಿಗ್ತಾರೆ, ನಿಮಗೆ ಜೊತೆಯಲ್ಲಿ ಕಮ್ಯುನಿಕೇಟ್ ಮಾಡೋದಕ್ಕೆ ಜನ ಕೂಡ ಸಿಗ್ತಾರೆ ಅನ್ನುವಂಥದ್ದು ದೇವರ ಮೆಸೇಜ್ ಆಗಿತ್ತು. ಮತ್ತು ಮುಂದಿನ ನಿಮ್ಮ ಜೀವನದಲ್ಲಿ ನಿಮಗೆ ತುಂಬ ಒಳ್ಳೆ ವಿಚಾರಗಳು, ಅಂದರೆ ಇಲ್ಲೇನೆಲ್ಲ ನೀವು ಕಳ್ಕೊಂಡಿದ್ದೀರಾ ಅದೆಲ್ಲವೂ ಕೂಡ ನಿಮ್ಮ ಒಂದು ಲೈಫಲ್ಲಿ ಒಟ್ಟೊಟ್ಟಿಗೆ ಸಿಗುತ್ತೆ ಅನ್ನುವಂಥದ್ದು ದೇವರ ಮೆಸೇಜ್ ಆಗಿತ್ತು. ಸೊ ಇದು ಯಾರು ಪೈಲ್ 1 ಚೂಸ್ ಮಾಡ್ಕೊಂಡಿದ್ರಿ ನಿಮ್ಮ ಒಂದು ರೀಡಿಂಗ್ ಆಗಿತ್ತು. ಈ ನನ್ನ ಒಂದು ರೀಡಿಂಗು ನಿಮಗೆ ಇಷ್ಟ ಆಗಿದ್ದರೆ ನನ್ನ ಒಂದು ಪೇಜನ್ನು ಅಥವಾ ನನ್ನ ಒಂದು ಚಾನಲನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಒಂದು ಎನರ್ಜಿಯನ್ನು ನೀವು ಪಡ್ಕೊಳ್ಳೋದಕ್ಕೆ ಯೂನಿವರ್ಸ್ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ, ಸೊ ದಟ್ ನೀವು ಈ ಎನರ್ಜಿಯನ್ನು ಕ್ಲೇಮ್ ಮಾಡ್ಕೊಳ್ಬಹುದು. ಸೊ ನನ್ನ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈಗ ಬನ್ನಿ, ಯಾರು
ಪೈಲ್ 2ನ ಚೂಸ್ ಮಾಡಿದ್ದಾರೆ. ಸೊ ಅವರನ್ನು ನಾವು ನೋಡೋಣ. ಯಾರು ಈ ಪೈಲ್ 2 ಈ ಒಂದು ಸ್ಟೋನನ್ನು ಏನು ಹೇಳ್ತೀವಿ ನಾವು, ಈ ಸ್ಟೋನನ್ನು ಯಾರು ಚೂಸ್ ಮಾಡಿದ್ದಾರೆ, ಸೊ ಬನ್ನಿ ಅವರ ಒಂದು ರೀಡಿಂಗು ಯಾವ ರೀತಿ ಇದೆ ಅಂತ ನೋಡೋಣ. ಈ ನೋವಿನ ನಂತರ ನಿಮಗೆ ದೇವರು ಯಾವ ಒಂದು ಪ್ಲ್ಯಾನನ್ನು ಮಾಡಿದ್ದಾನೆ ಅಥವಾ ಯಾವ ಒಂದು ಯೋಜನೆಯನ್ನು ರೂಪಿಸಿದ್ದಾನೆ ಅಂತ ನೋಡೋಣ. ಏನು ಪೇನನ್ನು ನೀವು ಅನುಭವಿಸಿದ್ರಿ ಅಂತ ನಾನು ಕೇಳಿದೆ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ನಮ್ಮ ಪೈಲ್ 1ಗೂ ಕೂಡ 10 ಆಫ್ ಕಪ್ಸ್ ಬಂದಿತ್ತು, ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಇದು 2 ಸಂದರ್ಭಗಳನ್ನು ಹೇಳುತ್ತೆ. ಒಂದು ಸಂದರ್ಭದಲ್ಲಿ ಇದು ಯಾವುದೋ ಒಂದು ಲಾಂಗ್ ಟರ್ಮ್ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರ ಆಗಿದ್ದಿರ್ಬೋದು, ಅಥವಾ ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಲ್ಲಿ ನೀವು ಇದ್ದಿರ್ಬೋದು. ಯಾವುದೋ ಒಂದು ಸಂದರ್ಭದಲ್ಲಿ ತುಂಬ ವರ್ಷ ಇದ್ದಿರಿ ಮತ್ತು ನೀವು ಅದ್ರ ಜೊತೆ ಭಾಳ ಕನೆಕ್ಟ್ ಆಗಿಬಿಟ್ಟಿದ್ರಿ. ಬಟ್ ಆ ಒಂದು ಕನೆಕ್ಷನ್ ಅಥವಾ ಆ ಒಂದು ಪ್ರಾಪರ್ಟಿ, ಸಮ್ಟೈಮ್ಸ್ ಈ ಕಾರ್ಡ್ ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸ್ನು ಕೂಡ ತೋರಿಸುತ್ತೆ. ಸೊ ಅಲ್ಲಿ ನೀವು ದೊಡ್ಡ ಮಟ್ಟದಲ್ಲಿ ಲಾಸನ್ನು ಕಂಡುಕೊಂಡಿರ್ಬೋದು. ಅಥವಾ ಅಂದರೆ ನೀವು ಒಂದು ರಿಲೇಷನ್ಶಿಪ್ಪಲ್ಲಿದ್ದರೆ ಆ ಒಂದು ಸಂಬಂಧ ಅಂದ್ಕೊಂಡೇ ಇರಲಿಲ್ಲ, ನೀವು ತುಂಬ ಲಾಂಗ್ ಟರ್ಮ್ ಇರುತ್ತೆ ಅಂತ ನೀವು ಅಂದ್ಕೊಂಡಿದ್ರಿ, ಮತ್ತೆಂದೂ ನಮ್ಮ ಸಂಬಂಧ ಹಾಳಾಗಲ್ಲ ಅಂತ ಅಂದ್ಕೊಂಡಿದ್ರಿ. ಬಟ್ ದಿಢೀರಂತ ಆ ಒಂದು ಸಂಬಂಧ ನಿಮ್ಮ ಲೈಫಿಂದ ದೂರ ಹೋಗಿ ನಿಮಗೆ ಅತೀವವಾದಂಥ ಒಂದು ನೋವನ್ನು ಕೊಟ್ಟಿರ್ಬೋದು. ಅಥವಾ ಫಿನಾನ್ಷಿಯಲಿ ದೊಡ್ಡ ಲಾಸ್ ಆಗಿರ್ಬೋದು, ಹಣಕಾಸನ್ನು ದೊಡ್ಡ ಮಟ್ಟದಲ್ಲಿ ಕಳ್ಕೊಂಡ್ರಿ. ಹೆಚ್ಚು ಲಾಭ ಬರುತ್ತೆ ಅಂತ ನಿರೀಕ್ಷೆ ಮಾಡಿದ್ರಿ, ಬಟ್ ಅನ್ಫಾರ್ಚುನೇಟ್ಲಿ ನಿಮಗೆ ನಷ್ಟ ಕೂಡ ಆಗಿರ್ಬೋದು. ಅದು ನಿಮಗೆ ಒಂದು ರೀತಿ ಡೀಪ್ ಪೇನ್ ಅಂತ ಹೇಳ್ತೀವಲ್ಲ, ಅದು ನಿಮಗೆ ಕೊಟ್ಟಿದ್ದು, ಈ ಒಂದು ನೋವು ನಿಮಗೆ ಸಿಕ್ಕಿದ್ದು ಅಂತ. ಹಾಗಾದರೆ ಯೂನಿವರ್ಸ್ ಯಾಕೆ ನಿಮಗೆ ಈ ಒಂದು ಪೇನನ್ನು ಅಲೋ ಮಾಡ್ತು ನಿಮ್ಮ ಲೈಫಲ್ಲಿ ಬರೋದಕ್ಕೆ ಅಂತ ಕೇಳಿದ್ರೆ, ನೀವು ಆ್ಯಕ್ಚುಲಾಗಿ ಆಲ್ರೆಡಿ ಆ ಒಂದು ಫಿನಾನ್ಷಿಯಲ್ ರಿಲೇಟೆಡ್ ಇಶ್ಯೂಸಲ್ಲಿ ಎಕ್ಸಾಸ್ಟ್ ಆಗಿಬಿಟ್ಟಿದ್ರಿ. ಒಂದು ರೀತಿ ಸಾಕು ಅಂತ ಅನ್ನಿಸ್ಬಿಟ್ಟಿತ್ತು ನಿಮಗೆ. ಅದನ್ನು ತುಂಬ ನಿಭಾಯಿಸ್ಕೊಂಡು ಹೋಗ್ತಾಯಿದ್ರಿ. ಅಂದರೆ ನಿಮ್ಗೆ ಅದರಲ್ಲಿ ಆಸಕ್ತಿ ಇದ್ದರೂ ಕೂಡ ಅದು ಕೈಯಲ್ಲಿ ನಿಲುಕ್ತಾ ಇಲ್ಲ ಅಥವಾ ಅದು ಕೈಗೆ ದಕ್ತಾ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಅತಿಯಾದ ಎಫರ್ಟ್ನ ನೀವು ಹಾಕಿ ತುಂಬ ಟಯರ್ಡ್ ಆಗಿದ್ರಿ ಆ ಒಂದು ಸಂಬಂಧದಲ್ಲಿ. ಬಟ್ ಇಲ್ಲೇನಾಯಿತು ಅಂತಂದರೆ, ಯೂನಿವರ್ಸು ನಿಮಗೊಂದು ಪಾಸ್ ಕೊಡೋದಕ್ಕೆ, ನಿಮಗೊಂದು ಬ್ರೇಕ್ ಕೊಡೋದಕ್ಕೆ ಇದನ್ನು ಅಲೋ ಮಾಡ್ತು. ಸೊ ಒಂದು ರೀತಿಯಾಗಿ ನೀವು ರೆಸ್ಟ್ ಮಾಡಲಿ, ನೀವು ಈ ಒಂದು ಸ್ಟ್ರೆಸ್ಸಿಂದ, ಟೆನ್ಷನಿಂದ ಒಂದು ರೀತಿಯಲ್ಲಿ ರೆಸ್ಟ್ ಮಾಡಲಿ ಅನ್ನೋ ಒಂದು ಕಾರಣಕ್ಕೆ ಯೂನಿವರ್ಸ್ ನಿಮ್ಮನ್ನು ಈ ಒಂದು ಪೇನ್ಗೆ ಅಲೋ ಮಾಡ್ತು ನಿಮ್ಮ ಲೈಫಲ್ಲಿ. ಹಾಗಾದರೆ ಈ ಒಂದು ಪೇನು ನಿಮ್ಮನ್ನು ಯಾವ ರೀತಿ ಚೇಂಜ್ ಮಾಡ್ತು, ಅಥವಾ ಏನು ಲೆಸನ್ನ ನೀವು ಈ ಒಂದು ಪೇನಿಂದ ಕಲ್ತ್ರಿ ನೀವು ಅಂತ ನೋಡೋದಾದರೆ, ಲೆಸನ್ ಅಂತ ನೋಡೋದಾದರೆ, ಸೊ ನಿಮಗೆ ಯಾವುದು ಇಂಪಾರ್ಟೆಂಟ್ ಲೈಫಲ್ಲಿ, ಯಾವುದು ಅನ್ಇಂಪಾರ್ಟೆಂಟ್ ಅನ್ನೋದನ್ನ ಕಲ್ತ್ರಿ. ಯಾವುದ್ರ ಕಡೆ ನೀವು ಹೆಚ್ಚು ಗಮನ ಕೊಡಬೇಕು, ಯಾವುದ್ರ ಕಡೆ ಗಮನ ಕೊಟ್ಟರೆ ಪ್ರಯೋಜನಕ್ಕಾಗಲ್ಲ, ಅಥವಾ ಈ ನೋವು ಬಗ್ಗೆನೇ ನಾವು ಯೋಚನೆ ಮಾಡ್ತಾಯಿದ್ರೆ ನಾನು ಮುಂದುವರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗಾಗಿ ನನಗೆ ಇನ್ನೇನು ನೆಕ್ಸ್ಟ್ ಆಪ್ಷನ್ಸ್ ಇದ್ದಾವೆ, ಈಗ ಆಗಿದ್ದಾಗೋಯ್ತು, ಮುಂದೆ ಏನು ಮಾಡಬೇಕು, ಏನು ಮಾಡಿದ್ರೆ ನನ್ನ ಒಂದು ಲೈಫ್ನ ನಾನು ಸರಿ ಮಾಡ್ಕೋಬೋದು ಅನ್ನುವಂಥ ಒಂದು ತಿಳುವಳಿಕೆ ನಿಮಗೆ ಈ ಒಂದು ನೋವಿನಿಂದ ಕಲ್ತ್ಕೊಂಡ್ರಿ ಅಂತ ಕಾರ್ಡ್ಸು ಹೇಳ್ತಾ ಇದ್ದಾವೆ. ಸೊ ಹಾಗಾದರೆ ಈ ನೋವು ನಿಮ್ಮನ್ನು ಯಾವ ರೀತಿ ಚೇಂಜ್ ಮಾಡ್ತು, ನೀವೇನು ಆ ಒಂದು ಲಾಂಗ್ ಟರ್ಮ್ ಪೇನನ್ನು ನೀವು ಅನುಭವಿಸಿದ್ರಿ, ಅದು ನಿಮ್ಮನ್ನು ಯಾವ ರೀತಿ ಚೇಂಜ್ ಮಾಡ್ತು ಅಂತ ನೋಡೋಣ ಬನ್ನಿ. ಓಕೆ ಫೈನ್. ಇದು ನಿಮಗೆ ಒಂದು ರೀತಿ ಡೀಪ್ ನಾಲೆಜನ್ನು ಕೊಡ್ತು, ಸ್ಪಿರಿಚುವಲಿ ಅವೇಕನ್ನ ಮಾಡ್ತು. ಅಂದರೆ ನಿಮಗೆ ಗೊತ್ತಾಗೋದಕ್ಕೆ ಶುರುವಾಯಿತು, ಒಳಗಿಂದನೇ ನಿಮಗೆ ಜ್ಞಾನ ಬಂತು, ಯಾವುದು ಸರಿ ಯಾವುದು ತಪ್ಪು, ಯಾರನ್ನು ನಂಬಬೇಕು ಯಾರನ್ನು ನಂಬಬಾರ್ದು, ಯಾವುದು ಇಂಪಾರ್ಟೆಂಟು ಯಾವುದು ಅನ್ಇಂಪಾರ್ಟೆಂಟು, ಮತ್ತು ಈ ಘಟನೆಗಳೆಲ್ಲ ಯಾಕೆ ನಿಮ್ಮ ಲೈಫಲ್ಲಿ ನಡೀತು, ಇನ್ನು ಮುಂದೆ ನೀವು ಹೇಗೆ ನಡ್ಕೋಬೇಕು ಅನ್ನೋದನ್ನು ನಿಮಗೆ ಈ ಒಂದು ಘಟನೆ ಕಲಿಸಿದ್ದು. ಸೊ ಜೊತೆಯಲ್ಲಿ ಇದು ಒಂದು ರೀತಿಯಲ್ಲಿ ಒಂದು ವ್ಯಕ್ತಿಯನ್ನು ತುಂಬ ಅನುಭವಿ ವ್ಯಕ್ತಿ ಅಂತ ನಾವೇನು ಕರಿತೀವಿ, ಆ ರೀತಿ ಕರೆಯೋದಕ್ಕೆ ಬೇಕಾದಂತಹ ಜೀವನಾನುಭವವನ್ನು ನೀವು ಕಲ್ತುಬಿಟ್ರಿ ಈ ಒಂದು ನೋವಿಂದ.
ಸಂಪೂರ್ಣವಾದಂಥ ಒಂದು ಏನು ಹೇಳ್ತೀನಿ, ನಾನು ಜೀವನ ನೋಡ್ಕೊಂಡು ಬಂದುಬಿಟ್ಟಿದ್ದೀನಿ ಅಂತ ಹೇಳ್ತೀವಲ್ವ ನಾವು. ಸೊ ಆ ರೀತಿಯಾದಂಥ ಒಂದು ಅನುಭವವನ್ನು ಇದು ನಿಮಗೆ ಕಲಿಸ್ತು ಅಂತ, ಹಾಗೆ ನಿಮ್ಮನ್ನು ಇದು ಕಲಿಸ್ತಂಥದ್ದು. ಸೊ ಈ ರೀತಿಯಾಗಿ ನಿಮ್ಮನ್ನು ಈ ಎಲ್ಲ ನೋವುಗಳು ಒಂದು ರೀತಿಯಾಗಿ ನಾಲೆಜ್ ಪರ್ಸನನ್ನಾಗಿ ನಿಮ್ಮನ್ನು ಬದಲಾವಣೆ ಮಾಡ್ತಾ, ನಿಮ್ಮನ್ನು ಚೇಂಜ್ ಮಾಡ್ತು ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ನೆಕ್ಸ್ಟು, ಈ ಎಲ್ಲ ನೋವನ್ನು ಕೊಟ್ಟು ದೇವರು ನಿಮ್ಮನ್ನು ಯಾವುದಕ್ಕೆ ತಯಾರಿ ಮಾಡ್ದ ಅಂತ ಕೇಳಿದೆ. ಏನಕ್ಕೋಸ್ಕರ ಪ್ರಿಪೇರ್ ಮಾಡ್ದ, ಯಾಕೆ ಇಷ್ಟೆಲ್ಲ ನೋವು ಕೊಟ್ಟ ಅಂತ ಕೇಳಿದ್ದಕ್ಕೆ ಈ ಒಂದು ಕಾರ್ಡ್ ಬಂತು. ಏನು ಅಂತಂದರೆ, ನೀವು ಯಾವುದೋ ಒಂದು ಆಗ್ತಿರೋ ವಿಚಾರಗಳ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಕೊರಗೋದಕ್ಕೆ ಅಂತ ನೀವು ಹುಟ್ಟಿದ್ದಲ್ಲ. ಬದಲಿಗೆ ನೀವು ನಿಮ್ಮ ಗುರಿ ಕಡೆ ಗಮನವನ್ನು ಕೊಡಬೇಕು. ನಿಮ್ಮಲ್ಲಿ ಹೆಚ್ಚು ಪೊಟೆನ್ಷಿಯಲಿಟಿ ಇದೆ, ಪ್ರತಿಯೊಂದನ್ನು ನಿಮಗೆ ಹ್ಯಾಂಡ್ಲ್ ಮಾಡುವಂಥ ಒಂದು ಸಾಮರ್ಥ್ಯ ಇತ್ತು. ಅದನ್ನು ನಿಮಗೆ ದೇವರು ರಿಯಲೈಸ್ ಮಾಡಿಸೋದಕ್ಕೋಸ್ಕರ, ನಿಮ್ಮನ್ನು ತಯಾರಿ ಮಾಡೋದಕ್ಕೋಸ್ಕರ, ನಿಮ್ಮ ಫ್ಯೂಚರ್ಗೋಸ್ಕರ, ನಿಮ್ಮ ಮುಂದಿನ ಜೀವನ ಚೆನ್ನಾಗಿರಲಿ ಅನ್ನೋ ಒಂದು ಕಾರಣಕ್ಕೆ, ಮತ್ತು ನಿಮ್ಮ ಮುಂದಿನ ಜೀವನದಲ್ಲಿ ಸಾಕಷ್ಟು ಆಪರ್ಚುನಿಟಿಗಳು ನೀವು ಸರಿ ಆದರೆ, ಅಂದರೆ ಈ ಒಂದು ಎನರ್ಜಿಗೆ ನೀವು ಬಂದಾದಮೇಲೆ ನಿಮ್ಮನ್ನು ಹುಡ್ಕೊಂಡು ಸಾಕಷ್ಟು ಆಪರ್ಚುನಿಟಿಗಳು ಬರ್ತವೆ, ಮತ್ತು ನೀವು ತುಂಬ ಗೋಲ್ ಓರಿಯೆಂಟೆಡ್ ಆಗಿಬಿಡ್ತೀರಾ ಆಫ್ಟರ್ ಆಲ್ ದಿಸ್ ಎಕ್ಸ್ಪೀರಿಯನ್ಸಸ್ಸು. ಸೊ ಈ ರೀತಿಯಾಗಿ ಪ್ರಿಪೇರ್ ಮಾಡೋದ್ರ ಮೂಲಕ ದೇವರು ನಿಮ್ಮ ಫ್ಯೂಚರ್ ಅಥವಾ ನಿಮ್ಮ ಜೀವನವನ್ನು ಸುಂದರಗೊಳಿಸೋದಕ್ಕೆ ನಿಮ್ಮನ್ನು ಪ್ಲ್ಯಾನ್ ಮಾಡಿದ್ರಿಂದನೇ ಇಷ್ಟೆಲ್ಲ ನೋವುಗಳು ನೀವು ಅನುಭವಿಸ್ಬೇಕಾಯಿತು. ಹಾಗಾದರೆ ಓವರಾಲ್ ಈ ಪೇನು ಮತ್ತು ನಿಮಗೆ ದೇವರ ಒಂದು ಮೆಸೇಜ್ ಏನು ಅಂತ ಕೇಳಿದೆ. ಸೊ ದೇವರು ಹೇಳ್ತಾ ಇದ್ದಾರೆ, ಯು ಹ್ಯಾವ್ ಟು ಮೂವ್ ಫಾರ್ವರ್ಡ್ ಅಂತಂದರೆ ಮುಂದಿನ ಜೀವನವನ್ನು ನೋಡಿ. ಪಾಸ್ಟಲ್ಲಿ ಆಗಿದ್ದು ಆಗೋಯ್ತು, ನೀವು ಫಾರ್ವರ್ಡಾಗಿ ಯೋಚನೆ ಮಾಡಬೇಕೇ ಹೊರತು ಹಿಂದೆ ಆಗಿರೋದನ್ನ ನೆನೆಸ್ಕೊಂಡು ಕೊರಗೋದನ್ನ ಬಿಟ್ಟು ಪ್ಯಾಷನೇಟಾಗಿ ಮುಂದಕ್ಕೆ ನುಗ್ಗಿ, ಮುಂದೆ ನಿಮಗೆ ಒಳ್ಳೆ ರೀತಿಯಾದಂಥ ಅವಕಾಶಗಳು, ಒಳ್ಳೆ ರೀತಿಯಾದಂಥ ಸಂಬಂಧಗಳು, ನೀವೇನೇನು ಕಳ್ಕೊಂಡಿದ್ದೀರಾ ಅದೆಲ್ಲವೂ ಕೂಡ ನಿಮಗೆ ಹೊಸ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ವಾಪಸ್ ಬರುತ್ತೆ ಅನ್ನೋವಂಥದ್ದು ದೇವರ ಒಂದು ಮೆಸೇಜ್ ಆಗಿತ್ತು. ಸೊ ಇದು ಇವತ್ತಿನ ಒಂದು ಪೈಲ್ 2ನ ರೀಡಿಂಗ್ ಆಗಿತ್ತು. ಈ ನನ್ನ ಒಂದು ರೀಡಿಂಗು ನಿಮಗೆ ಇಷ್ಟ ಆಗಿದ್ದರೆ ನನ್ನ ಒಂದು ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಒಂದು ಎನರ್ಜಿಯನ್ನು ನೀವು ಕ್ಲೇಮ್ ಮಾಡಲಿಕ್ಕೆ ಕಮೆಂಟ್ ಬಾಕ್ಸಲ್ಲಿ ಯೂನಿವರ್ಸ್ ಅಂತೇಳಿ ಟೈಪ್ ಮಾಡಿ ಈ ಒಂದು ಎನರ್ಜಿಯನ್ನು ಕ್ಲೇಮ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಸಿಗೋಣ. ಅಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈಗ ಯಾರು ಪೈಲ್ 3 ಅಥವಾ ಈ ಒಂದು ಬ್ಯೂಟಿಫುಲ್ ಸ್ಟೋನನ್ನು ಯಾರು ಚೂಸ್ ಮಾಡಿದ್ದೀರಾ, ಸೊ ಇವರ ಒಂದು ರೀಡಿಂಗ್, ಪೈಲ್ 3ನವರ ಒಂದು ರೀಡಿಂಗು ನೋಡೋಣ ಬನ್ನಿ. ಈ ಎಲ್ಲ ನೋವಿನ ನಂತರ ದೇವರು ನಿಮಗಾಗಿ ಏನು ಪ್ಲ್ಯಾನನ್ನು ಮಾಡಿದ್ದಾನೆ. ಸೊ ಯಾರು ಪೈಲ್ 3ನ ಚೂಸ್ ಮಾಡಿದ್ದೀರಾ, ನಿಮ್ಮ ಒಂದು ಕಾರ್ಡ್ಸ್ಗಳು ಈ ರೀತಿ ಇರುವಂಥದ್ದು. ಸೊ ನಾನಿಲ್ಲಿ ಪ್ರತಿ ಪೈಲ್ಗೂ ಕೂಡ 6 ಕಾರ್ಡ್ಸ್ನ ತೆಗೆದಿದ್ದೀನಿ. ಸೊ ದಟ್ ಈ 6 ಕಾರ್ಡ್ಗಳು ನಿಮ್ಮ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಕೊಡ್ತವೆ. ಸೊ ಮೊದಲಿಗೆ ಏನು ನೋವು ನಿಮಗೆ ಸಿಕ್ತು ಅಂತ ನಾನು ಕೇಳಿದ್ದಕ್ಕೆ 4 ಆಫ್ ಕಪ್ಸು. ನಿಮ್ಮ ಒಂದು ನಿರೀಕ್ಷೆಗಳು ನೀವು ಅಂದ್ಕೊಂಡಂಗೆ ನಡೀಲಿಲ್ಲ ಲೈಫಲ್ಲಿ. ನೀವೇನೋ ಒಂದು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತಿದ್ರಿ, ಬಟ್ ಅಲ್ಲಿ ಇನ್ನೇನೋ ನಡೆದೋಗ್ಬಿಡ್ತು. ನೀವು ಅದನ್ನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ನಿಮ್ಮೆಲ್ಲ ಕನಸುಗಳು ಒಂದು ರೀತಿಯಲ್ಲಿ ಒಡೆದೋದಂಗಾಯಿತು. ಒಂದು ರೀತಿ ಮಾನಸಿಕವಾಗಿ ನೋವು, ನನಗೆ ಯಾಕೆ ಈ ರೀತಿ ಆಯಿತು, ನನಗೆ ನಿಜವಾಗ್ಲೂ ನಾನು ಈ ಒಂದು ಪೇನ್ಗೆ ಡಿಸರ್ವ್ ಇದ್ದೀನಾ, ನನ್ನ ಎಲ್ರಿಗೂ ಒಳ್ಳೆಯದನ್ನೇ ಬಯಸ್ತೆ, ಬಟ್ ಇದು ಯಾಕೋ ನನ್ನ ನಿರೀಕ್ಷೆಗೆ ಹೊಡೆತವನ್ನೇ ಕೊಟ್ಬಿಡ್ತಲ್ಲ ಅನ್ನುವಂಥದ್ದು ನಿಮಗೆ ಆದಂಥ ಒಂದು ನೋವು. ಸೊ ಈ ನೋವು ನಿಮಗೆ ಒಂದು ಸಣ್ಣ ನೋವು ಆಗಿರಲಿಲ್ಲ. ಮಾನಸಿಕವಾಗಿ ನಿಮಗೆ ಸ್ವಲ್ಪ ಹೀಲ್ ಆಗೋದಕ್ಕೆ ಕೆಲವು ದಿನಗಳ ಅಥವಾ ಕೆಲವು ತಿಂಗಳುಗಳನ್ನೇ ನೀವು ತೊಗೊಂಡಿದ್ದೀರಾ. ಅಷ್ಟರ ಮಟ್ಟಿಗೆ ನಿಮ್ಗೆ ಇದರಿಂದ ನಿರಾಸೆ ಆಯಿತು. ಬ್ರೇಕಪ್ ಅಥವಾ ಇದು ಬ್ರೇಕಪ್ ಅನ್ನೋದಕ್ಕಿಂತ ಒಂದು ರೀತಿ ನೋವು, ಅದನ್ನು ಹೇಳೋದಕ್ಕೆ ಪದ ಇಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂಥ ಒಂದು ನೋವನ್ನು ನೀವು ಅನುಭವಿಸಿ ಬಂದಿದ್ದೀರಾ. ಹಾಗಾದರೆ ಯೂನಿವರ್ಸ್ ಯಾಕೆ ನಿಮಗೆ ಈ ಒಂದು ಪೇನನ್ನು ಅಲೋ ಮಾಡ್ತು ಅಂತ ಕೇಳಿದ್ದಕ್ಕೆ
ಈ ಒಂದು ಕಾರ್ಡು ಏನಕ್ಕೆ ಅಂತಂದರೆ, ನೀವು ನಿಮ್ಮ ಸುತ್ತಮುತ್ತಲು ಒಂದು ರೀತಿಯಾದಂಥ ಸರಪಳಿಯನ್ನು ಹಾಕ್ಕೊಂಡು ನಿಮ್ಮನ್ನು ನೀವು ರಿಸರ್ವ್ಡ್ ಆಗಿ ಇಟ್ಕೊಂಡ್ಬಿಟ್ಟಿದ್ರಿ. ಸೊ ಈ ರೀತಿಯಾಗಿ ರಿಸರ್ವ್ ಆಗಿ ಇಟ್ಕೊಂಡಿದ್ರಿಂದ ನಿಮಗೆ ಹೊರಗಿನ ಪ್ರಪಂಚ ಅಥವಾ ಹೊರಗಿನ ಕಮ್ಯುನಿಕೇಷನ್ ನಿಮಗೆ ಹೆಚ್ಚಿನ ಮಟ್ಟಿಗೆ ಆಗಲಿಲ್ಲ. ಒಂದು ರೀತಿ ಈ ನೋವು ಅಥವಾ ಇದೇನು ನಿಮಗೆ ಸಿಕ್ತು, ಸೊ ಇದರ ಒಂದು ಸತ್ಯಾಸತ್ಯತೆಗಳು ನಿಮಗೆ ತಿಳಿಬೇಕಾಗಿತ್ತು. ಯಾಕೆ ಈ ರೀತಿ ಆಯಿತು ಅನ್ನೋದನ್ನು ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ, ನಿಮಗೆ ಯೂನಿವರ್ಸ್ ಇದನ್ನು ಅಲೋ ಮಾಡೋದ್ರ ಮೂಲಕ ನಿಮ್ಮ ಒಳಗಡೆ ನೀವು ಸೆಲ್ಫ್ ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋದಕ್ಕೆ, ಅಥವಾ ನೀವು ಯಾವುದ್ರ ಬಗ್ಗೆ ಕೊರಗ್ತಾ ಇದ್ದೀರಾ, ಅದು ನಿಜಕ್ಕೂ ನಿಮಗೆ ವರ್ತಿದೆಯಾ ಅಂತ ನಿಮ್ಮನ್ನು ಹೆಚ್ಚಿನ ಮಟ್ಟದ ಯೋಚನೆಗೆ ನಿಮ್ಮನ್ನು ಒಳಪಡಿಸ್ತು. ಸೊ ಅದರಿಂದ ನಿಮಗೆ ಕೆಲವಾರು ವಿಚಾರಗಳು ರಿಯಲೈಸ್ ಆಯಿತು. ಈ ರೀತಿ ನಾನು ಸಫರ್ ಮಾಡೋವಂಥದ್ದು ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ನಿಮಗೆ ಅನ್ನಿಸ್ತು. ಇದು ಒಂದು ರೀತಿ ನಿಮಗೆ ಹೊಡೆದು ಬುದ್ಧಿ ಕಲಿಸೋದು ಅಂತಾರಲ್ಲ, ಸೊ ಆ ಸತ್ಯಾಸತ್ಯತೆಗಳು ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಯೂನಿವರ್ಸು ಇದನ್ನು ಅಲೋ ಮಾಡಿತು. ಹಾಗಾದರೆ ನೀವು ಇದರಿಂದ ಯಾವ ಪಾಠವನ್ನು ಕಲ್ತ್ರಿ ಅಂತ ನೋಡೋಣ. ಬ್ಯಾಲೆನ್ಸ್ ಹೇಗೆ ಮಾಡೋದು ಲೈಫಲ್ಲಿ ಅನ್ನೋದನ್ನ ಕಲ್ತ್ರಿ. ಅದು ಎಮೋಷ್ನಲ್ ಬ್ಯಾಲೆನ್ಸ್ ಇರ್ಬೋದು, ಫಿನಾನ್ಷಿಯಲ್ ಬ್ಯಾಲೆನ್ಸ್ ಇರ್ಬೋದು, ಅಥವಾ ಯಾವುದೇ ಸಂದರ್ಭಗಳನ್ನು ನಾನು ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಅನ್ನೋದನ್ನು ನೀವು ತುಂಬ ಹುಷಾರಾಗಿ ಈ ಒಂದು ಘಟನೆಯ ನಂತರ ಕಲಿತಾ ಹೋದ್ರಿ. ವಿಶೇಷವಾಗಿ ಹಣಕಾಸಿನ ಮ್ಯಾನೇಜ್ಮೆಂಟು ಮತ್ತು ನಿಮ್ಮ ಲೈಫಲ್ಲಿ ಒಂದು ರೀತಿ ಸಮತೋಲನವನ್ನು ನೀವು ತಂದುಕೊಂಡ್ರಿ ಈ ಒಂದು ಘಟನೆ ಆದ ನಂತರ. ಸೊ ಇದರಿಂದ ಇಂಪಾರ್ಟೆನ್ಸ್ ಆಫ್ ಬ್ಯಾಲೆನ್ಸಿಂಗ್ ಅಂತಾರಲ್ಲ, ಸಮತೋಲನ ಕಾಯ್ದುಕೊಳ್ಳೋದ್ರ ಒಂದು ಇಂಪಾರ್ಟೆನ್ಸ್ ಏನು ಅನ್ನುವಂಥ ಒಂದು ಲೆಸನ್ನನ್ನು ನೀವು ಕಲ್ತ್ಕೊಡ್ರಿ. ಇದು ನಿಮ್ಮನ್ನು ಯಾವ ರೀತಿ ಚೇಂಜ್ ಮಾಡ್ತೋ ಹಾಗಾದರೆ ಅಂತಂದರೆ, ನಿಮ್ಮನ್ನು ನೀವು ಪ್ರಿಯೋರಿಟೈಸ್ ಮಾಡಿಕೊಂಡ್ರಿ. ನೀವು ಖುಷಿಯಾಗಿರಬೇಕು, ಯು ಡಿಸರ್ವ್ ಟು ಬಿ ಹ್ಯಾಪಿ, ನಾಟ್ ಟು ಕ್ರೈ ಅನ್ನುವಂಥ ಒಂದು ಸತ್ಯ ನಿಮ್ಗೆ ಗೊತ್ತಾಯಿತು. ನೀವು ಅಳೋದಕ್ಕಲ್ಲ, ನಗ್ನಗ್ತಾ ಇರಬೇಕು ನೀವು ಲೈಫಲ್ಲಿ ಅನ್ನುವಂಥದ್ದು ಪಾಠವನ್ನು ನೀವು ಕಲ್ತ್ಕೊಂಡು ಚೇಂಜಸ್ ಕೂಡ ಮಾಡಿಕೊಂಡ್ರಿ. ಲೈಫಲ್ಲಿ ಎಂಜಾಯ್ ಮಾಡಬೇಕು, ಸೆಲೆಬ್ರೇಟ್ ಮಾಡಬೇಕು, ಫ್ರೆಂಡ್ಸ್ ಜೊತೆ ಆಚೆ ಹೋಗಬೇಕು, ನಾನು ಖುಷಿಯಾಗಿರಬೇಕು ಅನ್ನುವಂಥ ಒಂದು ಚೇಂಜಸ್ಸು ನಿಮ್ಮಲ್ಲಿ ಬರೋದಕ್ಕೆ ಶುರುವಾಯಿತು. ನೋಡಿ, ಬ್ಯಾಲೆನ್ಸಿಂಗ್ ಆಗಿದ ತಕ್ಷಣ ಒಂದು ಹೊಡೆತ ಆಯಿತು, ಹೊಡೆತ ಆದಮೇಲೆ ಪ್ರಿಪ್ರೇಷನ್ ಆಯಿತು, ಪ್ರಿಪ್ರೇಷನ್ ಆದಮೇಲೆ ಬ್ಯಾಲೆನ್ಸ್ ಹೇಗೆ ಮಾಡಬೇಕು ಲೈಫ್ನ ಅನ್ನೋದನ್ನ ನೀವು ಕಲ್ತ್ಕೊಂಡ್ರಿ. ಅದಾದಮೇಲೆ ನೀವು ಯಾವ ರೀತಿ ಜೀವನನ ಅನುಭವಿಸೋದು, ಖುಷಿಯಾಗಿ ನೀವು ಯಾವ ರೀತಿ ಇರ್ಬೋದು ಅನ್ನೋದನ್ನು ಕೂಡ ಕಲ್ತ್ರಿ. ಸೊ ಹಾಗಾದರೆ ದೇವರು ನಿಮ್ಮನ್ನು ಯಾವುದಕ್ಕೋಸ್ಕರ ಎಲ್ಲ ನೋವುಗಳನ್ನ ಕೊಟ್ಟು ಸಿದ್ಧಪಡಿಸ್ತಾ ಅಂತ ಕೇಳಿದ್ರೆ, ಬಹುಶಃ ನೀವು ಮಾನಸಿಕವಾಗಿ ಒಂದಿಷ್ಟು ಸದಾಕಾಲ ಡಿಸಪಾಯಿಂಟ್ ಆಗಿ ಇರುವಂಥ ವ್ಯಕ್ತಿ ಇದ್ದಿರ್ಬೋದು. ಸೊ ಹಾಗಾಗಿ ದೇವರು ಎಲ್ಲ ನೋವುಗಳನ್ನು ಕೊಟ್ಟು ನಿಮ್ಮನ್ನು ಪರೀಕ್ಷೆ ಮಾಡಿ ನಿಮ್ಮಲ್ಲಿ ಒಂದು ರೀತಿ ಹೊಸ ಭರವಸೆಗಳನ್ನ ತಂದ. ಅಂದರೆ ನೀವು ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲೆಲ್ಲ ಏನು ನೀವು ಸ್ಟಾರ್ಟಿಂಗಲ್ಲಿ ಹೆಂಗಿದ್ರಿ, ನೋವೆಲ್ಲ ಬಂದಾಗ ನೋಡಿ. ಸೊ ನೀವು ಈ ರೀತಿಯಾಗಿ ಸ್ಯಾಡಾಗಿ ಕೂತಂಥ ಒಬ್ಬ ವ್ಯಕ್ತಿ ಆಗಿದ್ರಿ. ಆಮೇಲೆ ತುಂಬ ಸಫರ್ ಕೂಡ ಮಾಡಿದ್ರಿ, ನೀವು ನೋವನ್ನೆಲ್ಲ ಅನುಭವಿಸಿದ್ರಿ. ಆಮೇಲೆ ನಿಮ್ಮ ವ್ಯಾಲ್ಯೂ ಏನಂತ ಗೊತ್ತಾಯಿತು, ನೀವು ಚೇಂಜ್ ಆದ್ರಿ, ಖುಷಿಯಾಗಿರೋದು ಕಲ್ತ್ರಿ. ಈಗ ನಿಮ್ಮ ಲೈಫಲ್ಲಿ ಯಾವುದೇ ಪ್ರಾಬ್ಲಮ್ ಬಂದರೂ ಕೂಡ ನಿಮಗೆ ಬ್ಯಾಲೆನ್ಸ್ ಮಾಡೋದು ಯಾವ ರೀತಿ ಅನ್ನೋದು ಅರ್ಥ ಆಗಿರುವಂಥದ್ದು. ಸೊ ಅದರಿಂದ ನಿಮಗೆ ಮುಂದೆ ಭವಿಷ್ಯದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ನಿಮ್ಗೆ ಅದು ಯಾವುದು ದೊಡ್ಡ ವಿಚಾರ ಅಂತ ಅನಿಸೋದಿಲ್ಲ. ತುಂಬ ಹೋಪ್ಫುಲ್ಲಾಗಿ ರಿಕವರ್ ಆಗಿರುವಂಥ ವ್ಯಕ್ತಿ ಈಗ ನೀವು ಆಗಿದ್ದೀರ. ಸೊ ಇದನ್ನೇ ದೇವರು ನಿಮ್ಮನ್ನು ತಯಾರಿ ಮಾಡಿದ್ದು. ಹಾಗಾಗಿ ಕೊನೆಯದಾಗಿ ಇಷ್ಟೆಲ್ಲ ನೋವಿನ ನಂತರ ದೇವರ ಒಂದು ಮೆಸೇಜ್ ಏನು ನಿಮಗೆ ಅಂತ ನೋಡೋದಾದರೆ, ಜೀವನದಲ್ಲಿ ಎಲ್ಲ ಕೂಡ ಬ್ಯಾಲೆನ್ಸ್ಡ್ ಆಗಿರುತ್ತೆ. ನೋವು ಶಾಶ್ವತ ಅಲ್ಲ, ಮತ್ತು ಖುಷಿನೂ ಶಾಶ್ವತ ಅಲ್ಲ, ಎಲ್ಲನೂ ಬ್ಯಾಲೆನ್ಸ್ಡ್ ಆಗಿದೆ. ಎಲ್ರಿಗೂ ಪ್ರತಿ ಸಮಯಕ್ಕೂ ಯಾರ್ಯಾರಿಗೆ ಏನೇನು ಸಿಗಬೇಕೋ ಅದು ಸಿಕ್ಕೇ ಸಿಗತ್ತೆ. ನಿಮ್ಮ ಲೈಫಲ್ಲೂ ಕೂಡ ಹಾರ್ಮೋನಿ ಬರುತ್ತೆ, ಖುಷಿ ಬರುತ್ತೆ, ಹ್ಯಾಪಿನೆಸ್ ಬರುತ್ತೆ. ನಿಮ್ಗೆ ಏನೇನು ದಕ್ಕಬೇಕೋ ಅದೆಲ್ಲ ಕೂಡ ದಕ್ಕತ್ತೆ. ಹೋಪ್ಫುಲ್ಲಾಗಿರಿ ಅನ್ನುವಂಥದ್ದು ದೇವರ ಒಂದು ಮೆಸೇಜ್ ಆಗಿತ್ತು. ಈ ನನ್ನ ಒಂದು ರೀಡಿಂಗು ನಿಮಗೆ ಇಷ್ಟ ಆಗಿದರೆ ನನ್ನ ಒಂದು ಚಾನಲನ್ನು
ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಮತ್ತು ಕಮೆಂಟ್ ಬಾಕ್ಸಲ್ಲಿ ಈ ಒಂದು ಎನರ್ಜಿಯನ್ನು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಯೂನಿವರ್ಸ್ ಅಂತ ಟೈಪ್ ಮಾಡಿ ಎನರ್ಜಿಯನ್ನು ಕ್ಲೇಮ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ನ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.